ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಭಾನುವಾರ ಮುರಳಿಯವ್ರ ಬರ್ಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀವಿ ಏನು ಅನ್ನೋದನ್ನ ಫುಲ್ಲಿ ಬ್ಲಾಗಲ್ಲಿ ತೋರಿಸ್ತೀವಿ. ಇವಾಗ ಟೈಮ್ ಬಂದುಬಿಟ್ಟು 12:30 ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಬಂದಿದ್ದಾರೆ ಅವರು. ಇಲ್ಲಿ ಪ್ರೀತಿನೂ ಕಾಯ್ತಿದ್ದಾಳೆ. ಇವಾಗ ಬಂದು ಒಂದು ಕಾಲಾಗೋಯ್ತಾ ಗೈಸ್, ಒಂದು ಕಾಲ ಆಗೈತೆ. ಇವಾಗ ಬಂದಿದ್ದಾನೆ. ಇವಾಗ ಯಾವ ದೇವಸ್ಥಾನ ಓಪನ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ದೇವಸ್ಥಾನ ಓಪನ್ ಇರುತ್ತೆ ಏನು ಅಂತ ಅಲ್ಲಿ ಹೋಗ್ಬಿಟ್ಟು ನೋಡಿ. ಉದ್ಭವ ಗಣಪತಿ ಇರುತ್ತಾ, ಸರಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಕೆಲಸ ಇದೆ, ಅಲ್ಲೆಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಏನೋ ಅನ್ನೋದನ್ನ ಫುಲ್ ಕವರ್ ಮಾಡ್ತೀನಿ. ಇನ್ನೇ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ಬ್ಲಾಗ್ ನಿಮಗೆ ಬರುತ್ತೆ. ಓಕೆ ಗೈಸ್, ಬನ್ನಿ ಹೋಗಿ ಹೊರಡೋಣ. ಈಗ ನಾವು ಇಲ್ಲೇ ನಮ್ಮ ಮನೆ ಹತ್ರ ಉದ್ಭವ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ಯಾವ ದೇವಸ್ಥಾನವೂ ಓಪನ್ ಇರಲ್ಲ, ಸೊ ಅದಕ್ಕೆ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಮುರಳಿಯವ್ರಿಗೂ ಗಣಪತಿ ಅಂದರೆ ಫೇವ್ರೆಟ್ ದೇವರು. ಸೊ ಅದಕ್ಕೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಹತ್ರ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಒಂದು ಅಂಗಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಏನು ಅಂತ ಹೇಳ್ತೀನಿ ಬನ್ನಿ. ಈಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿಲಿ ಒಂದು ಅಂಗಡಿ ಓಪನಿಂಗ್ ಇದೆ, ಅಲ್ಲಿ ಆಫರ್ ನಡೀತಿದೆ. ಸೊ ಅದಕ್ಕೆ ಏನು 1000 ರೂಪಾಯಿಗೆ 10 ಶರ್ಟ್, 1000 ರೂಪಾಯಿಗೆ 10 ಪ್ಯಾಂಟ್ ಅಂತ ಏನೋ ಆಫರ್ ಹಾಕಿದ್ದಾರೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳ ಗೊತ್ತಿಲ್ಲ. ಸೊ ಅದಕ್ಕೆ ಹೆಂಗಿದ್ರು ಹೋಗ್ಬೇಕಿತ್ತಲ್ಲ, ಹಂಗೆ ಸಿಟಿಗೆ ಹೋಗಿ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ನಾನು ಮುರಳಿ ಪ್ರೀತಿ ಬಂದಿದ್ದೆ. ಅಲ್ಲಿ ನಾವು ಹೋಗಿ ನೋಡಿದ್ರೆ ಅಂಗಡಿನೇ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಏನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ಮಾವು ಮತ್ತು ಹಳಸಿನ ಮೇಳಕ್ಕೆ ಬಂದಿದ್ವಿ. ಅವತ್ತು ಬಂದೋಗಿದ್ವಿ, ಏನೂ ಇಲ್ಲ. ಸೊ ಅವತ್ತು ಇದೆ ಅಂತ ಅಂದರು. ಸೊ ಅದಕ್ಕೆ ನಾನು ಬಂದಿದ್ದೀನಿ. ನಾವು ಇದು ಒಳಗಡೆ ಬಂದಿದ ತಕ್ಷಣ ಫಸ್ಟು ಹಳಸಿನ ಹಣ್ಣು ಹಾಕಿದ್ರು. 1/4 kg 50 ರೂಪಾಯಿ ಹೇಳ್ತಿದ್ರು. ತುಂಬ ಜಾಸ್ತಿ ಆಯಿತು. ನಮ್ಮ ಹಳ್ಳಿ ಕಡೆ ಎಲ್ಲ ಫ್ರೀಯಾಗೇ ಸಿಗುತ್ತೆ. ಅದಾದಮೇಲೆ ಒಳಗಡೆ ಬಂದು ನೋಡಿದ್ರೆ ಚೆನ್ನಾಗಿತ್ತು. ಅಂದರೆ ಹಳಸಿನ ಹಣ್ಣು ಮಾವಿನ ಹಣ್ಣು ಮೇಳ ಅನ್ನೋ ಥರ ಇರಲಿಲ್ಲ. ಆಮೇಲೆ ಇಲ್ಲಿ ಒಳಗಡೆ ಬಂದಾಗ ಮುರಳಿಯವ್ರಿಗೆ ಮಸಾಜ್ ಮಾಡೆಲ್ಲ ತೋರಿಸ್ತಿದ್ರು. ಅದೆಲ್ಲ ಮುಗಿಸ್ಕೊಂಡು ನಾವು ಚಿಪ್ಸ್ ಕೂಡ ತೊಗೊಂಡ್ವಿ. ನಾನು ಫಸ್ಟೇ ಮಿನಿ ಬ್ಲಾಗ್ ಮಾಡಿ ಹಾಕಿದ್ದೆ. ಎಲ್ಲಾನು ತಿಂತವ್ರೆ, ಏನೇನು ಸಿಗುತ್ತೆ ಎಲ್ಲ ತಿಂದು ಗೈಸ್. ಇಲ್ಲಿ ಇವಾಗ ಮುಗಿಸ್ಕೊಂಡು ಹಳಸು ಮತ್ತು ಮಾವಿನ ಮೇಳದಲ್ಲಿ ತೊಗೊಂಡ್ವಿ. ಒಂದು ಸ್ವೀಟು ಮತ್ತು ಚಿಪ್ಸ್ ಆ ಥರ ಡ್ರ್ಯಾಗನ್ ಫ್ರೂಟು ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಅದೇ ಸೇಮ್ ಏನು ಜಾಸ್ತಿ ಏನಿಲ್ಲ. ಇವಾಗ ಏನಾರ ಊಟ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ಉತ್ತರ ಕರ್ನಾಟಕ ಸೈಡ್ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ ಒಬ್ಬರು ಅಲ್ಲಿ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ನಾವು ಅಲ್ಲಿ ಹೋಗಿ ಮುಗಿದಾಗ ಅಂಗಡಿ ಕ್ಲೋಸ್ ಮಾಡಿತ್ತು. ಸೊ ಅದಕ್ಕೆ ಮುರಳಿಯವ್ರದ್ದು ಇನ್ನೊಂದು ಫ್ರೆಂಡ್ ಹೋಟೆಲ್ಗೆ ಹೋದ್ವಿ. ನಾನ್ ವೆಜ್ ಅಲ್ಲಿ ನಾನ್ ವೆಜ್ ತಿನ್ಕೊಂಡು ಇವಾಗ 6:30ಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ ನಾನು ಪ್ರೀತಿ ಮತ್ತು ಲೇಕ್ಷು ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಮುರಳಿಯವ್ರು ಬಂದು ರೆಡಿ ಆಗಬೇಕು. ಮುರಳಿಯವ್ರಿಗೆ ನಾವೇನು ಹೇಳಿದ್ವಿ, ಇಲ್ಲೇ ಸೆಲೆಬ್ರೇಷನ್ ಮಾಡೋದು, ಇಲ್ಲೇ ಟೆರೆಸ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಸರ್ಪ್ರೈಸಾಗಿ ಪಾರ್ಟಿ ಹಾಲಿಗೆ ಕರ್ಕೊಂಡೋಗಿ ಅವ್ರಿಗೆ ಹೆಂಗೆ ಖುಷಿ ಆಗುತ್ತೆ ಅಂತ ಫುಲ್ ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇವತ್ತು ನಮ್ಮ ಜೊತೆ ವೀಡಿಯೋಗ್ರಾಫರ್ ಆಗಿ ಪ್ರೀತಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಅವ್ರು ಇವತ್ತೆಲ್ಲ ವೀಡಿಯೋನೂ ಕ್ಯಾಪ್ಚರ್ ಮಾಡ್ಕೊಡ್ತಾರೆ ನಮಗೆ. ಅದಾದಮೇಲೆ ಹೆಂಗಿರುತ್ತೆ ಏನು ಅಂತ ನೋಡೋಣ. ಚೆನ್ನಾಗಿರ್ಬೋದು ಅನಿಸುತ್ತೆ. ಖುಷಿ ಆದರೆ ಸಾಕು ನನಗೆ ಮುರಳಿಗೆ. ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಬಂದವ್ರಿಗೆ ಖುಷಿಯಾಗಿ ಮುರಳಿ ಖುಷಿ ಆದರೆ ಸಾಕು ನನಗೆ, ಇನ್ನೇನಿಲ್ಲ. ಮನೆಗೈಸಿಗೆ ಹೊರಡೋಣ. ಇವಾಗ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸು ಮತ್ತು ಪ್ಲೇಟ್ಸು ವಾಟರ್ ಬಾಟಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ನಮ್ಗೆ ಊಟ ಅಲ್ಲೇ ಹೇಳಿದ್ದೀನಿ. ಇವಾಗ ಹೊರಡೋಣ ಬನ್ನಿ. ಒಂದು ರೀಲ್ಸ್ ಮಾಡ್ಕೊಂಡು ಹೊರಡೋದು ಅಲ್ಲ ಇನ್ನೊಂದಲ್ಲ ಗೈಸ್. ಈಗ ತೊಗೊಬಂದು ಕೇಕು ಮತ್ತು ಸ್ವಲ್ಪ ಐಟಮ್ಸ್ನ ಇಟ್ಟಿದ್ದೀವಿ. ಇನ್ನೂ ಯಾರೂ ಬಂದಿಲ್ಲ, ನಾನು ಪ್ರೀತಿ ಇಬ್ಬರೇ ಬಂದಿರೋದು. ಸೊ ಅದಕ್ಕೆ ಕೆಳಗಡೆ ನಿಂತ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ ಅಂತ ಬಂದ್ವಿ. ಈಗ ಅದಾದಮೇಲೆ ನೆಕ್ಸ್ಟ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಯಾವುದೂ ಇಲ್ಲ. ಪುಣ್ಯಕ್ಕೆ ಅವ್ರು ಸ್ವಲ್ಪ ಎಕ್ಸ್ಟೆಂಡಾಗಿ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ. ನೀವು ಹಾಸನಲ್ಲಿ ಯಾರು ಸೆಲೆಬ್ರೇಷನ್ ಮಾಡ್ಕೊಳ್ಳೋದಾರೆ, ಇದು ವಿಭಜಿತ ಸ್ಕೂಲ್ ಆಪೋಸಿಟೇ ಇದೆ, ಡ್ರೀಮ್ ಬೋಟ್ ಅಂತ. ಬಂದು ಚೆನ್ನಾಗಿದೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸ್ಟೂಡೆಂಟ್ಸು. ಅಂದರೆ ಫ್ರೆಂಡ್ಸ್ ಮಾಡ್ತಿರೋದು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಬಂದು ಸೆಲೆಬ್ರೇಷನ್ ಮಾಡ್ಕೋಬೋದು. ನಿಮಗೆ ಗಿನ್ನರ್ಗೆಲ್ಲ ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಎಕ್ಸ್ಟ್ರಾ ನೀವು ಮಾಡಿಸ್ಕೋಬೋದು. ಗೈಸ್ ಈಗ ಸೆಲೆಬ್ರೇಷನ್ ಎಲ್ಲ ಹೆಂಗಾಗುತ್ತೆ ನೋಡೋಣ. ಹೋಪ್ ಯು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ನಿನಗೆ ಫ್ರೀ ಎಕ್ಸೈಟೆಡ್, ಫುಲ್ಲು ಕ್ಯೂರಿಯಾಸಿಟಿ ಇದೆ ನನಗೂ ಒಳಗೂ. ನೋಡೋಣ ಹೆಂಗಿರುತ್ತೆ, ರೆಸ್ಪಾನ್ಸ್ ಮಾಡ್ತಾರೆ. ಫಸ್ಟ್ ಟೈಮ್ ನೋಡಿ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಹೊರಗಡೆ ಕರ್ಕೊಂಡು ಸೆಲೆಬ್ರೇಷನ್ ಮಾಡ್ತೀನಿ. ಮನೆಯಲ್ಲೆಲ್ಲ ಡೆಕೋರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದೀನಿ, ಆದರೆ ಫಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಬಂದು ಸೆಲೆಬ್ರೇಷನ್ ಮಾಡ್ತೀನಿ. ನೋಡೋಣ ಹೆಂಗಿರುತ್ತೆ, ನೋಡೋಣ ಬನ್ನಿ ಗೈಸ್.
ಗೈಸ್ ಏನು ಗೊತ್ತಾ, ಫಸ್ಟೇ ಬಂದು ಕಾಯ್ತಾ ಇದ್ದೀವಿ, ಈ ಥರ ಪರಿಸ್ಥಿತಿ ಆಗಬಾರ್ದಿತ್ತು ನಮ್ಮಿಬ್ಬರಿಗೆ. ಏನಾಯಿತು ಅಂದರೆ ಸಡನ್ನಾಗಿ ಮಳೆ ಬಂತು. ಸೊ ಅದಕ್ಕೆ ಬರೋರೆಲ್ಲ ಇನ್ನೂ ಸ್ಟಾಪ್ ಆಗಿದ್ದಾರೆ. ಮತ್ತು ನಾವೇನು ಮಾಡಿದ್ವಿ, ಟೈಮಿಂಗ್ಸ್ನ ಚೇಂಜ್ ಮಾಡಿದ್ವಿ, ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. 6:15 ಇದ್ದಿದ್ದು ಇವಾಗ ಮತ್ತೆ 7 ಗಂಟೆಗೆ ತೊಗೊಂಡಿದ್ದೀವಿ. ನೋಡಬೇಕು 7 ಗಂಟೆ ಅಷ್ಟೊತ್ತಿಗೂ ಬರ್ತಾರೋ ಬರೋಲ್ವೋ ಗೊತ್ತಿಲ್ಲ. ಈ ಥರ ಆಗಬಾರ್ದಿತ್ತು. ಲಾಸ್ಟು ಮತ್ತೆ ಇಲ್ಲ ಯಾರು ನೆಕ್ಸ್ಟು. ಸೊ ಅದಕ್ಕೇ ನೋಡೋಣ ಏನಾಗುತ್ತೆ ಹೆಂಗೆ ಅಂತ. ಇನ್ನು ನಮ್ಮ ಅಪ್ಪ ಅಮ್ಮ ಬಂದಿಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಬಂದಿಲ್ಲ, ಮುರಳಿ ಫ್ರೆಂಡ್ಸ್ ಬಂದಿಲ್ಲ, ನನ್ನ ಫ್ರೆಂಡ್ಸ್ ಬಂದಿಲ್ಲ, ಸ್ಪೆಷಲಿ ಬರ್ಡೇ ಬಾಯ್ ಬಂದಿಲ್ಲ. ನಾನು ಹೋಗಿರ್ತೀನಿ ಬಾ ಕರ್ಕೊಂಡು, ನಮ್ಮ ಅತ್ತೆ ನಮ್ಮ ಅವನ್ನೆಲ್ಲ ಕರ್ಕೊಂಡು ಬಾ ಅಂತ ಅಂದರೆ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಅಲ್ಲಿಂದ ಬರ್ತೀನಿ ಅಂತ ಹೇಳಿದರು. ಇನ್ನು ಯಾರೂ ಬಂದಿಲ್ಲ. ನೋಡೋಣ ಏನಾಗುತ್ತೆ ಏನು ನೋಡೋಣ. 10 ಗಂಟೆ ಕಾಯಿಸಿ ಹಾಯ್ ಫ್ರೆಂಡ್ಸ್ ನೋಡಿ, ಅವ್ನು ನನ್ನ ಪೆಟ್ ನೇಮ್ ಕರಿತಿದ್ದಾರೆ. ಅವ್ನು ಕುಯ್ದು ಬಿಡೋಣ ಅವನ್ನ. ಆಯ್ ಮಾಡು ಬಾಯ್. ಹಾಯ್ ಐ ಲವ್ ಯು. ಮಳೆ ಬರ್ತಿತ್ತು, ಸೊ ಅದಕ್ಕೆ ಲೇಟ್ ಆಯಿತು. ಇವ್ರು ಇವಾಗ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಬನ್ನಿ. ಲೇಕ್ಷು ಮತ್ತು ಭವಿತ್ತು ತುಂಬ ಖುಷಿ ಪಡ್ತಾಯಿದ್ರು. ಏನು ಒಂದು ಮಾಡಿರೋದಕ್ಕೆ ಯಾರಿಗಾರು ಖುಷಿ ಆದರೆ ನಮಗೂ ತೃಪ್ತಿ. ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಮಕ್ಕಳು. ಸೆಲೆಬ್ರೇಷನ್ ಎಲ್ಲ ಮುಗೀತು. ನಾವು ಕೆಂಟ್ರಿಂಗಿಗೆ ಹೇಳಿದ್ವಿ, ಅಲ್ಲಿ ಬಿರಿಯಾನಿ ಮತ್ತು ನಾನು ಚಾಪ್ಸ್ ಮಾಡಿದ್ದೆ. ಅದಾದಮೇಲೆ ಎಲ್ಲರಿಗೂ ಇಲ್ಲಿ ಊಟ ಮಾಡೋಕ್ಕೆ ಹಾಲ್ ಕೂಡ ಸೆಟ್ ಆಗಿತ್ತು. ಎಲ್ಲರೂ ಊಟ ತಿಂದರು, ತುಂಬ ಚೆನ್ನಾಗಿತ್ತು ಅಂತ ಅಂದರು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಸೇರಿದ್ದು ಒಂಥರ ಸೆಲೆಬ್ರೇಷನ್ ಆಗಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಆಯಿತು. 9 ಗಂಟೆ ಆಗಿದೆ, ಇನ್ನೂ ಊಟಕ್ಕೆ ಬರಬೇಕು. ಅದಕ್ಕೆ ಸೊ ನಾವು ಕ್ಲೋಸ್ ಆಯಿತು ನಮ್ಮ ಟೈಮಿಂಗ್ಸು. ಸೊ ಅದಕ್ಕೆ ಇವಾಗ ಮನೆ ಹತ್ರ ಹೋಗ್ತೀವಿ. ಮನೆ ಹತ್ರ ಇನ್ನೂ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ ಊಟಕ್ಕೆ. ಚೆನ್ನಾಗಿತ್ತು, ಎಲ್ಲರೂ ಖುಷಿಯಾದರು. ನಾವು ಮನೇಲಿ ಮಾಡೋದು ಬೇಡ ಅಂದ್ಕೊಂಡ್ವಿ, ಆದರೂ ಮನೆಗೆ ಬರ್ತೀವಿ ಅಂದರೆ ಯಾಕಂದರೆ ಒಬ್ಬೊಬ್ರು ಲೇಟಾಗಿ ಊಟ ಮಾಡೋದಿರುತ್ತಲ್ಲ. ಸೊ ಅದಕ್ಕೇನೆ ಮತ್ತು ಕೆಲವರೆಲ್ಲ ಹೊರಗಡೆಯಿಂದ ಬರ್ತಿದ್ದಾರಂತೆ. ಹಾಗಾಗಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಊಟನೂ ಅಷ್ಟೇ ತುಂಬ ಖುಷಿ ಆಯಿತು. ಹೆಂಗಿತ್ತು ಪ್ರೀತಿ? ಸೂಪರ್. ಮನೆಗೆ ಹೋಗಿ ರೆಸ್ಪಾನ್ಸ್ ಇದೆಯಲ್ಲ, ಸೂಪರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಯಾರು ನೀವು ಮಾಡೋದಾದರೆ ಬಂದು ಇಲ್ಲಿ ಮಾಡಿ, ತುಂಬ ಚೆನ್ನಾಗಿದೆ. ವಿಭಜಿತ ಕಾಲೇಜ್ ಆ್ಯಂಡ್ ಸ್ಕೂಲ್ ಆಪೋಸಿಟೇನೆ ಭಾರತಿ ಕ್ಲಿನಿಕ್ ಮೇಲಿದೆ ಅವ್ರದ್ದು. ತುಂಬ ಚೆನ್ನಾಗಿದೆ. ರೆಸ್ಪಾನ್ಸು ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ನಾವು ಹೆಂಗೆ ರೆಸ್ಪಾನ್ಸ್ ಮಾಡ್ತೀವಿ ಅವರು ಕೂಡ ಹಂಗೆ ನಮಗೂ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಹಂಗಾಗಿ ಯಾರು ಇದ್ದರೆ ಬಂದು ಮಾಡಿ ಪ್ರತಿಯೊಂದೂ ಮಾಡ್ಬೋದು. ಹಾಲು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ, ಪ್ರೈವಸಿ ಆಗಿದೆ. ಯಾರು ಬಂದು ನೀವು ಮಾಡೋದ್ರಲ್ಲಿ ಸೆಲೆಬ್ರೇಷನ್ ಆರಾಮಾಗಿ ಸೆಲೆಬ್ರೇಷನ್ ಮಾಡ್ಕೋಬೋದು ಗೈಸ್. ತುಂಬ ಚೆನ್ನಾಗಿದೆ. ಇದೇನು ಪ್ರಮೋಷನ್ ಅಂತ ಅಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್. ನಮ್ಮ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದ್ರು, ಫ್ರೆಂಡ್ಲಿ ಆಗಿದ್ರು ಅವರು ನಮ್ಮ ಜೊತೆ. ನಮ್ಮ ಫ್ರೆಂಡೇ ಅನ್ನೋ ಥರ ಫೀಲ್ ಆಯಿತು ನಮಗೆ. ಅವರು ಬೇರೆಯವರು ಅನ್ನೋ ಥರ ಫೀಲೇ ಆಗಲಿಲ್ಲ, ನಮ್ಮ ಫ್ರೆಂಡ್ ಅನ್ನೋ ಥರನೇ ಫೀಲ್ ಆಯಿತು ನಮಗೆ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಬನ್ನಿ ಗೈಸ್, ಈಗ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಹೋಗಿ ಮನೇಲಿ ಏನೇನಾಗುತ್ತೆ ಅನ್ನೋದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಬಾಯ್. ಇದು ಬಂದುಬಿಟ್ಟು ಮುರಳಿ ಅವರಿಗೆ ಅವ್ರ ಫ್ರೆಂಡ್ಸು ಬೆಳಗ್ಗೆನೇ ಕಟ್ ಮಾಡಿಸಿದ್ದು. ಸರಿಯಾಗಿ ಮೊಟ್ಟೆ ಎಲ್ಲ ಹೊಡೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿಸಿದ್ದಾರೆ. ಹಂಗೆ ಒಂದು ಬೀಟ್ ಇರಲಿ ಅಂದ್ಬಿಟ್ಟು ನಾನು ಆ್ಯಡ್ ಮಾಡಿದೆ.